ಕಬ್ಬಿದ್ದು ನಾರುತ್ತಿದೆ. ಲೋಹಕೂರು ಗ್ರಾಮದ ಸ್ವಚ್ಛತೆ ಕಣ್ಮರೆಯಾಗಿ ರೋಗ ರುಜಿನಗಳು ಕಾಟ ಹೆಚ್ಚಾಗಿದೆ. ತಾಲೂಕಿನ ಮಂಗಸೋಳ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಲೋಹಕೂರು ಗ್ರಾಮದ ಇಂದಿನ ದುಸ್ಥಿತಿ ಹೇಳದಂತಾಗಿದೆ. ತಿಂಗಳಗಟ್ಟಲೆ ಚರಂಡಿ ಸ್ವಚ್ಛತೆ ನಡೆಯದೆ ಪರಿಣಾಮ ಗ್ರಾಮದ ದುರ್ವಾಸನೆ ತೀವ್ರವಾಗಿ ನಿವಾಸಿಗಳಿಗೆ ಬೇಸತ್ತು ಹೋಗಿದ್ದಾರೆ. ಹೌದು, ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ರಸ್ತೆ ಚರಂಡಿ ಕಾಮಗಾರಿಕೆಗಳು ಕಳಪೆಯಾಗಿದ್ದು ಹಲವು ಕಡೆ ಹದಗೆಟ್ಟು ಬಿದ್ದಿವೆ. ಈ ಬಗ್ಗೆ ಗ್ರಾಮಸ್ಥರು ಅನೇಕ ಬಾರಿ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆಡಳಿತ ನಿರ್ಲಕ್ಷ್ಯವನ್ನು ಎತ್ತಿ ಹಿಡಿಯುತ್ತಿದೆ. ಚರಂಡಿ ನೀರು ರಸ್ತೆಗಳಲ್ಲಿ ನಿಂತು ಸೊಳ್ಳೆಗಳು ಹೆಚ್ಚಿನ ಕಾರಣವಾಗಿವೆ. ಡೆಂಗು, ಮಲೇರಿಯಾ ಸೇರಿದಂತೆ ವಿವಿಧ ರೋಗಗಳು ಹರಡುವ ಭೀತಿ ಗ್ರಾಮಸ್ಥರನ್ನು ಕಾಡ್ತಾ ಇದೆ. ಚಿಕ್ಕ ಮಕ್ಕಳು ಚರಂಡಿ ಹತ್ತಿರವೇ ಓಡಾಡುತ್ತಿರುವುದರಿಂದ ಪೋಷಕರು ಆತಂಕದಲ್ಲಿದ್ದಾರೆ. ಜೊತೆಗೆ ವಾಹನ ಸಂಚಾರಕ್ಕೂ ತೀವ್ರ ತೊಂದರೆಯಾಗುತ್ತಿದೆ. ಈ ನಿರ್ಲಕ್ಷ್ಯ ಬೇಸತ್ತು ಗ್ರಾಮಸ್ಥರೇ ತಾವೇ ಸೇರಿಕೊಂಡು ಚರಂಡಿ ಸ್ವಚ್ಛತೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಕೆಲಸಕ್ಕೆ ಇಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಗ್ರಾಮ ಪಂಚಾಯಿತಿ ಕಾರ್ಯವೈಖರ್ಯತೆ ವೈಫಲ್ಯಗಳನ್ನು ಬಹಿರಂಗಪಡಿಸಿದೆ. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಮಂಗಸೋಳ್ಗಿ ಗ್ರಾಮದ ಪಂಚಾಯಿತಿ ಹಾಗೂ ಲೋಹಕೂರು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಕ್ಷಣ ಶಾಶ್ವತ ಪರಿಹಾರ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಪ್ಪಾಜಿ ರಾಠೋಡ್, RJ32 ಕನ್ನಡ ನ್ಯೂಸ್. ಈಗ ಇಲ್ಲಿ ಸ್ಟಾಪ್ ಮಾಡಿತ್ತಂದ್ರೆ ಮತ್ತೆ ಕಂಟಿನ್ಯೂ ವಿಡಿಯೋ ಮಾಡಕ್ಕೆ ಬರ್ತೀವಿ. ಆಕಾರ ನೀವು ಇಲ್ಲಿ ಕೂತಿದ್ದೀರಿ, ಗಟ್ರದ ನಿಮ್ಗೆ ವಾಸ ಬರತ್ತಿಲ್ರಿ? ಹಿಂಗೆಲ್ಲ ಗಟ್ರೆಲ್ಲ ವರ್ಪುಲ್ ಆಗಿ ಹೊರಗೆ ನೀರು ಬರತ್ತವು. ಸರ್ಕಲ್ ಅಂಗಡಿಗಳಲ್ಲ ಹುಡುಗರು ಅಂಗಡಿಗಳ ಮುಂದೆಲ್ಲ ತುಂಬ ನಿಂತೈತ್ರಿ. ಏನು ಜಾಗ ಮಾಡುವಾರಿ ನೀರೆಲ್ಲ ಅಂಗಡಿಗಳ ಮುಂದೆ ಬಂದು ನಿಂದ್ರಾಕವ್ರಿ. ಸರ್ಕಲ್ ಐತಿ ಇದ್ರಾಗ ಏನ್ ರಿಪೇರಿ ಎಲ್ಲ ಜನ ಮಾಡ್ತಾರಿಲ್ಲ. ಸರ್, ಇದು ಕೆಲಸ ಯಾಕೆ ನೀವು ಮಾಡತ್ತೀರಿ? ಪಂಚಾಯತ್ ಅವ್ರು ಮಾಡ್ಕೊಡಂಗಿಲ್ರಿ? ಮಾಡೋವಾರಂದ ಹುಡುಗರು ಘಟದ ಎಲ್ಲ ನೀರು ಹಿಡಿದವು. ಇದೆಲ್ಲ ಊರ್ಸಲಾಗೈತಿ. ಯಾರು ಮಾಡೋರು ನಮ್ಮ ನಾವು ಮಾಡಾಕ ನೋಡ್ರಿ. ಈಗ ನಮ್ಮ ಅಂಬೇಡ್ಕರ್ ಸರ್ಕಲ್ದಾಗ ಇದು ಗಟ್ರ ಇದ್ರಲ್ಲ, ಗಟ್ರ ಗಾಡಿ ಹೋಗಿ ಇದು ಫುಲ್ ಪ್ಯಾಕ್ ಆಗಿಬಿಟ್ಟೈತಿ. ಪ್ಯಾಕ್ ಆಗಿ ಎಲ್ಲ ಕಡೆ ಸ್ಮೆಲ್ ಬರ್ತಾ ಇದ್ದಾರೆ. ಮತ್ತೀಗ ನಮ್ಮ ಸಣ್ಣ ಹುಡುಗರೆಲ್ಲ ಇದಾವಲ್ಲ ರೀ, ಫುಲ್ ಸ್ಮೆಲ್ ಬರ್ತಾ ಇದ್ದಾರೆ. ಆರಾಮ್ ತಪ್ಪತ್ತೈತ್ರಿ ಅದ್ರದ್ದಿಂದ್ರಿ. ಇದು ನೋಡ್ರಿ, ಇದು ಒಂದು ಸ್ವಲ್ಪ ಹೆಂಗಿದನ ಈಗ ನೋಡ್ರಿ. ಇದನ್ನ ಹೆಂಗ್ರಿ ಪಂಚಾಯತಿ ಬಿ ಒಂದು ಸ್ವಲ್ಪ ಗಮನಕ್ಕೆ ತಗೋಬೇಕ್ರಿ. ಇದನ್ನ ಗಮನಕ್ಕೆ ತಗೋಬೇಕಂದ್ರೆ ನೋಡ್ರಿ, ಅದು ಪೂರ್ತಿ ಎಲ್ಲ ಪ್ಯಾಕ್ ಆಗಿದ್ರಿ. ಇನ್ನೂ ಇದನ್ನ ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೇನ್ರಿ? ಇದು ನೋಡ್ರಿ, ದಯವಿಟ್ಟು पंचायतीदवर एंटर ಮಾಡಿ ಒಂದು लोहकूर ग्राम पंचायतीमध्ये मंगसोळी ग्रामपंचायतीमधील लोहकूर गावात हे आपलं गटर सगळं ब्लॉक झालेलं आहे. त्या गटर शेजारीच आंबेडकर सर्कल असून आणि इथं अंगणवाडी आहे. त्या अंगणवाडीत 30-40 पोरं लहान पोरं नाही तर शाळा शिकत आहेत. ते गटर नाही तर रोडवर बायपास असून त्याच्यावर गाड्या जाऊन नाही तर सगळं ब्लॉक झालेलं आहे. गटरचं पाणी सगळं वर येत आहे. त्याच्यामुळं लहान पोरांना आजार येत आहे. त्या कारणामुळं पंचायतीवाल्यांनी याच्याकडे लक्ष द्यायचं आहे. लक्ष नाही दिलं तर आम्ही सर्वजण मिळून स्ट्राईक करणार, हे तुम्ही ध्यानात घ्यायचं आहे.